ಈ ಬೆನ್ನಲ್ಲೇ ಮೋದಿ ಒಂದು ಕಠಿಣ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಜಲ ಬಾಂಬ್ ಅನ್ನ ಹಾಕಿದ್ದಾರೆ. ಈ ಮೂಲಕ ಪಾಕಿಸ್ತಾನಿಗಳಿಗೆ ಏನ್ ಸಂದೇಶ ರವಾನೆ ಆಗಬೇಕು ಅದು ಸದ್ಯಕ್ಕೆ ಆಗಿದೆ ಅಂತ ಭಾವಿಸ್ತೀನಿ. ಚೈತ್ರ, ಅತಿ ದೊಡ್ಡದಾಗಿರ್ತಕ್ಕಂತಹ ಜಲ ಬಾಂಬ್ ಇದು. ಸಾಮಾನ್ಯವಾಗಿ ಯಾರು ಊಹೆಯನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನವಂತೂ ಇದನ್ನ ಕನಸಿನಲ್ಲೂ ಎಣಿಸಿರೋದಕ್ಕೆ ಸಾಧ್ಯ ಇಲ್ಲ. ಭಾರತ ಇಂಡಸ್ ವಾಟರ್ ಟ್ರೀಟಿಯನ್ನ ಹಿಂಪಡೆದುಕೊಳ್ಳುತ್ತೆ, ಅದರಿಂದ ಹಿಂದೆ ಸರಿಯುತ್ತೆ ಅಂತ ಹೇಳಿ. ಇಂಡಸ್ ವಾಟರ್ ಟ್ರೀಟಿ ಅಂದ್ರೆ ಏನು ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಇಂಡಸ್, ಚೈನಾಬ್, ಜೇಲಂ ಈ ಮೂರೂ ನದಿಗಳ ಸಂಪೂರ್ಣ ನೀರು ಪಾಕಿಸ್ತಾನಕ್ಕೆ ಸೇರಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಪಂಜಾಬ್ ಇರಬಹುದು ಅಥವಾ ಹರಿಯಾಣ ಇರಬಹುದು, ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದ ಹಾಗೆ ಇಲ್ಲಿ ನಮ್ಮ ದೇಶದ ಸಾಕಷ್ಟು ಪ್ರದೇಶಗಳಿಗೆ ನೀರನ್ನು ಹರಿಸಬೇಕಾಗಿರುವಂತದ್ದು ಅದು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು. ಕಾರಣ ಏನಂದ್ರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ 60% ಕೃಷಿ, 80% ಕುಡಿಯುವ ನೀರು ಸಂಪೂರ್ಣ ಪೂರೈಕೆ ಆಗುವಂತದ್ದೇ ಈ ಮೂರು ನದಿಗಳ ಕಾರಣದಿಂದಾಗಿ. ಈ ಟ್ರೀಟಿಯನ್ನ 1960ರಲ್ಲಿ ಅವತ್ತು ಭಾರತದ ಪ್ರಧಾನಿಯಾಗಿದ್ದಂತ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆದಂತ ಅಯೂಬ್ ಖಾನ್ ಇವರಿಬ್ಬರ ಮಧ್ಯದಲ್ಲಿ ಇದನ್ನ ಹಾಕಲಾಗುತ್ತೆ. ಇದಾದ ಬಳಿಕ ಎಷ್ಟು ಗಟ್ಟಿಯಾಗಿರ್ತಕ್ಕಂಥ ಈ ಒಂದು ಒಪ್ಪಂದ ಮುಂದುವರಿಯುತ್ತಂದ್ರೆ ನಂತರ ನಡೆದಂತ 1965ರ ಯುದ್ಧ ಇರ್ಬೋದು, 1971ರ ಬಾಂಗ್ಲಾ ವಿಮೋಚನಾ ಯುದ್ಧ ಇರ್ಬೋದು, ಅಥವಾ 1999ರ ಕಾರ್ಗಿಲ್ ಯುದ್ಧ ಇರ್ಬೋದು, 2001ರಲ್ಲಿ ಭಾರತದ ಪಾರ್ಲಿಮೆಂಟ್ ಆಗಿರ್ತಕ್ಕಂಥ ದಾಳಿ ಇರ್ಬೋದು, 2008ರಲ್ಲಿ ಮುಂಬೈ ಮೇಲೆ ಆದಂತ ಈ 26/11 ನವೆಂಬರ್ 26ಕ್ಕೆ ಮುಂಬೈ ಮೇಲೆ ನಡೆದಂತ ದಾಳಿ ಇರಬಹುದು. ಇವ್ಯಾವುದೇ ದಾಳಿಗಳು ನಡೆದಾಗ್ಲೂ ಕೂಡ ಈ ಟ್ರೀಟಿಯನ್ನ ಭಾರತ ಮುಟ್ಟಿರೋದಿಲ್ಲ. ಅಷ್ಟೇ ಅಲ್ಲ, ಪುಲ್ವಾಮಾ ಆದಾಗ ಇರ್ಬೋದು, ಬಾಲಾಕೋಟ್ ಸಂದರ್ಭದಲ್ಲಿ ಇರ್ಬೋದು, ಪಾಕಿಸ್ತಾನ ಎಷ್ಟೇ ಭಾರತಕ್ಕೆ ದ್ರೋಹವನ್ನ ಬಗೆದ್ರು ಒಂದು ಮಾನವೀಯತೆ ದೃಷ್ಟಿಯನ್ನ ಭಾರತ ಉಳಿಸಿಕೊಂಡೇ ಬರ್ತಾ ಇತ್ತು. ಆದ್ರೆ ಇವತ್ತಿನ ನಿರ್ಲಜ್ಜದ ಪರಮಾವಧಿಯನ್ನ ಪಾಕಿಸ್ತಾನ ಮುಟ್ಟಿದೆ. ಭಾರತದ ಪ್ರವಾಸಿಗರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಿರುವಂತ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಿದ್ರೆ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ಆ ನದಿಯ ನೀರು ಹರಿದು ಹೋಗುತ್ತಲ್ಲ, ಆ ನದಿಯ ನೀರನ್ನ ಭಾರತಕ್ಕೆ ತಡೆಯೋದಕ್ಕೆ ಸಾಧ್ಯ ಇದೆಯಾ? ಭಾರತದ ಬಳಿ ಎಷ್ಟು ಅಣೆಕಟ್ಟೆಯನ್ನು ಕಟ್ಟಲಾಗಿದೆಯಾ ಅಂತ ನೋಡೋದಾದ್ರೆ ಕಳೆದ 3 ವರ್ಷದಲ್ಲಿ ನಿತಿನ್ ಗಡ್ಕರಿ ಅವರ ನೇತೃತ್ವದ ಒಂದು ಇಲಾಖೆ ಏನಿದೆ ಅವರು ಸಾಕಷ್ಟು ಈ ವಿಚಾರದಲ್ಲಿ ಕಾರ್ಯವನ್ನ ಮಾಡಲಾಗಿದೆ. ಸಾಕಷ್ಟು ಅಣೆಕಟ್ಟುಗಳನ್ನ ಕೂಡ ಕಟ್ಟಲಾಗಿದೆ. ಭಾರತ ಮನಸ್ಸು ಮಾಡಿದ್ರೆ ಆ ನೀರನ್ನು ತಡೆಗಟ್ಟಬಹುದು ಅನ್ನುವಂತ ಸಂದೇಶವನ್ನ ಈ ಹಿಂದೆ ಕೂಡ ಕಳಿಸಲಾಗಿತ್ತು. ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿರಲಿಲ್ಲ. ಇವತ್ತು ಪಾಕಿಸ್ತಾನದ ಸೇನೆ, ಪಾಕಿಸ್ತಾನದ ಉಗ್ರರು, ಪಾಕಿಸ್ತಾನದ ಎಸ್ಟಾಬ್ಲಿಷ್ ಅಲ್ಲಿಯ ರಾಜಕಾರಣಿಗಳು ಮಾಡಿರುವಂತಹ ಈ ಹೀನ ಕೃತ್ಯದ ಕಾರಣದಿಂದಾಗಿ ಪಾಕಿಸ್ತಾನದ 60% ನಾಗರಿಕರು ಕುಡಿಯುವ ನೀರಿಗೆ, ಅಲ್ಲಿಯ ಕೃಷಿಕರು ಅಲ್ಲಿಯ ಒಂದು ಭೂಮಿಗೆ ನೀರಿಗಾಗಿ, ಒಂದೊಂದು ಹನಿ ನೀರಿಗಾಗಿ ಪರಿತಪಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಗುಂಡನ್ನ ಹಾರಿಸಬಹುದು, ಒಂದು ಮಿಸೈಲ್ ಅನ್ನ ಹಾರಿಸಬಹುದು, ಒಂದು ಬ್ರಹ್ಮೋಸ್ ಅನ್ನ ಹಾರಿಸಬಹುದು. ಅದರಿಂದ ಕೇವಲ ಚಿಕ್ಕ ಮಟ್ಟದ ಒಂದು ತೊಂದರೆ ಆಗುತ್ತೆ. ಕೆಲವು ಉಗ್ರರು ಈ ಹೇಡಿಗಳು ಸಾಯಬಹುದು. ಆದ್ರೆ ಈ ಒಂದು ನಿರ್ಧಾರದಿಂದಾಗಿ ಇಡೀ ಪಾಕಿಸ್ತಾನದ ಆಹಾರ, ನೀರು ಮತ್ತು ಅಲ್ಲಿಯ ಭವಿಷ್ಯಕ್ಕೆ ದೊಡ್ಡ ಮಟ್ಟದ ಪೆಟ್ಟನ್ನ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂತದ್ದು. ಈಗ ಆಲ್ರೆಡಿ ಸಾಕಷ್ಟು ಒತ್ತಡ ಇತ್ತು ಚೈತ್ರ. ಈ ಒಂದು ಒಪ್ಪಂದವನ್ನ ಯಾಕೆ ಭಾರತ ಮುಂದುವರಿಸ್ತಾ ಇದೆ? ಇಷ್ಟು ಹೀನವಾಗಿರ್ತಕ್ಕಂಥ ಕೃತ್ಯವನ್ನ ಪಾಕಿಸ್ತಾನ ಎಸಗ್ತಾ ಇದ್ರು, ಭಾರತ ಮಾತ್ರ ಯಾಕೆ ಇದನ್ನು ಮುಂದುವರಿಸ್ತಾ ಇದೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಸಾಕ್ಷಿಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ವರ್ಲ್ಡ್ ಬ್ಯಾಂಕ್ ಕೂಡ ಇದರ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತಾ ಇತ್ತು, ಒಂದು ಥರ್ಡ್ ಪವರ್ ಆಗಿ ಹೊರಹೊಮ್ತಾ ಇತ್ತು. ಆದ್ರೆ ಈ ಹಿನ್ನೆಲೆಯಲ್ಲಿ ಈ ದಾಳಿಯನ್ನ ಗಮನಿಸಿದಂತ ಭಾರತ ಇವತ್ತು ಇಡೀ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಪ್ರಪಂಚದ ಯಾವುದೇ ಶಕ್ತಿಗಳು ಕೂಡ ಭಾರತದ ನಿರ್ಧಾರವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಅಂತ ಕಠಿಣವಾದಂತ ನಿರ್ಧಾರವನ್ನ ಇವತ್ತು ಭಾರತ ತೆಗೆದುಕೊಂಡಿದೆ. ಇದರ ಪರಿಣಾಮ ಏನಾಗುತ್ತೆ ನೋಡ್ಬೇಕು. ಕೇವಲ ಇದು ಒಂದೇ ಅಲ್ಲ, ಇದು ಶುರುವಾತ್ ಮಾತ್ರ, ಇದು ಆರಂಭ ಮಾತ್ರ. ಇದರ ಮುಂದುವರೆದಂತ ಭಾಗದಲ್ಲಿ ಆಲ್ರೆಡಿ ಭಾರತದಲ್ಲಿ ಇರುವಂತ ಪ್ರತಿಯೊಬ್ಬ ಪಾಕಿಸ್ತಾನಿಗಳಿಗೂ ಅವರು ಟ್ರೀಟ್ಮೆಂಟ್ ತಗೋತಾ ಇರಲಿ, ಆಸ್ಪತ್ರೆಯಲ್ಲಿರಲಿ, ಎಲ್ಲೇ ಇರಲಿ ಭಾರತವನ್ನ ಬಿಟ್ಟು ತೊಲಗುವ ಹಾಗೆ ಒಂದು ಕಠಿಣವಾದಂತ ಆದೇಶವನ್ನ ಇವತ್ತು ಮೋದಿ ಸರ್ಕಾರ ಕೊಟ್ಟಿದೆ. ಪಾಕಿಸ್ತಾನದಲ್ಲಿರುವಂತಹ ಡಿಪ್ಲೊಮ್ಯಾಟ್ಗಳನ್ನ ಮರಳಿ ದೇಶಕ್ಕೆ ಕರೆಸಿಕೊಳ್ಳುವಂತ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಪಂಜಾಬ್ನ ಅಟಾರಿ ಬಾರ್ಡರ್ ಅನ್ನ ಕೂಡ ಬಂದ್ ಮಾಡುವಂತ ನಿರ್ಧಾರವನ್ನ ಇವತ್ತು ಮೋದಿ ಸರ್ಕಾರ ಮಾಡಿದೆ. ಇದರ ಮುಂಬರುವಂತ ನಿರ್ಧಾರಗಳೇನಿರ್ತವೆ ಪರಿಣಾಮವಿರುತ್ತೆ, ಇನ್ನೂ ಭೀಕರವಾಗಿರುತ್ತೆ. ಅದರ ಒಂದು ಸಣ್ಣ ಝಲಕ್ ಇವತ್ತು ತೋರಿರುವಂತದ್ದು. ಆದ್ರೆ ಈ ಜಲ ಬಾಂಬ್ ಹಾಕಿರುವುದನ್ನ ಮಾತ್ರ ಪಾಕಿಸ್ತಾನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅದರ ಇಡೀ ಒಂದು ಅಸ್ತಿತ್ವಕ್ಕೆ ಇವತ್ತು ಕೊಡಲಿ ಪೆಟ್ಟು ಬಿದ್ದ ಹಾಗಾಗಿದೆ. ಮುಂದಿನ ಹಂತದಲ್ಲಿ ಯಾವೆಲ್ಲ ನಿರ್ಧಾರಗಳು ಭಾರತದಿಂದ ಬರುತ್ತೆ ಅನ್ನೋದನ್ನ ಕೂಡ